ಇನ್ನು ಅಧ್ಯಯನ ಪ್ರವಾಸಕ್ಕೆ ತೆರಳಿದಂತಹ ಬಿಪ್ಯಾಕ್ ಸದಸ್ಯರು ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ವಿಮಾನ ಹಾರಾಟ ಸ್ಥಗಿತ ಹಿನ್ನೆಲೆಯಲ್ಲಿ 18 ಮಂದಿ ಕನ್ನಡಿಗರು ಟೇಲ್ ಅವೀವ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದು ಗವರ್ನಮೆಂಟ್ ಆಫ್ ಇಂಡಿಯಾಗೆ ಬರುತ್ತೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ವಿಮಾನ ದುರಂತ ಸಂಭವಿಸಿದ ಮೇಘಾನಿ ಪ್ರದೇಶದಲ್ಲಿ ಶೋಧ ಮುಂದುವರೆದಿದೆ. ಸಿವಿಲ್ ಆಸ್ಪತ್ರೆ ಆವರಣದಲ್ಲಿ ಶವಕ್ಕಾಗಿ ಕುಟುಂಬಸ್ಥರು ಹುಡುಕಾಡ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯಲ್ಲೇ ಕುಟುಂಬಸ್ಥರು ಕಾದು ಕುಳಿತಿರುವ ಚಿತ್ರಣ ಮನ ಕಲುಕ್ತಾ ಇದೆ. ಸಂಜೆ 5ರವರೆಗೆ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ನಡೆಯಲಿದೆ. ಮೃತದೇಹ ಪಡೆಯುವುದಕ್ಕೆ ಕುಟುಂಬಸ್ಥರು ಸರತಿ ಸಾಲಿನಲ್ಲಿ ಕಾಯ್ತಾ ಇದ್ದಾರೆ. 12 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಇತರ ಕುಟುಂಬಸ್ಥರು ಈ ಸದ್ಯದ ಮಟ್ಟಿಗೆ ಇಲ್ಲಿ ಹಾಜರಾಗಿರುವಂತದ್ದು. ಕಾರಣ ಮೃತದೇಹಗಳನ್ನು ಹಸ್ತಾಂತರ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ ಅಂತ ಆಸ್ಪತ್ರೆ ಮಂಡಳಿಯವರಿಗೆ ತಿಳಿಸಿರುವಂತದ್ದು. 31 ಮೃತದೇಹಗಳ ಡಿಎನ್ಎ ಸ್ಯಾಂಪಲ್ ಈ ಒಂದು ಮೃತದೇಹಗಳ ಜೊತೆಗೆ ಅಂದ್ರೆ ಅವ್ರ ಕುಟುಂಬಸ್ಥರ ಜೊತೆಗೆ ಮ್ಯಾಚ್ ಆಗಿದ್ದು ಅದರಲ್ಲಿ 12 ಮೃತದೇಹಗಳನ್ನು ಮಾತ್ರ ಹಸ್ತಾಂತರ ಮಾಡಲಾಗಿದೆ. ಈಗ ಉಳಿದ ಬಾಕಿ ಮೃತದೇಹಗಳು ಡಿಎನ್ಎ ಮ್ಯಾಚ್ ಆಗಿರುವಂತಹ ಮೃತದೇಹಗಳು ಅವರ ಕುಟುಂಬಸ್ಥರನ್ನ ಈ ಸದ್ಯ ಮಟ್ಟಿಗೆ ಇಲ್ಲಿ ಕರೆಯಲಾಗಿರುವಂತದ್ದು. ಇನ್ನು ಮುಂದೆ ಕಾಲ್ತುಳಿತ ಘಟನೆಗಳು ನಡೆದರೆ ಆಯೋಜಕರಿಗೆ 3 ವರ್ಷ ಜೈಲು ಶಿಕ್ಷೆಯಾಗಲಿದೆ. ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದಂತಹ ಕಾಲ್ತುಳಿತದಿಂದ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೊಸ ಮಸೂದೆ ಜಾರಿಗೆ ಸರ್ಕಾರ ಸಿದ್ದತೆಯನ್ನು ನಡೆಸಿದೆ. ರ್ಯಾಲಿ, ಸಮಾವೇಶ, ಜನ ಸೇರುವಂತಹ ಜಾಗದಲ್ಲಿ ಕಾಲ್ತುಳಿತ ಪ್ರಕರಣಗಳು ಸಂಭವಿಸಿದರೆ ಕಾರ್ಯಕ್ರಮ ಆಯೋಜಕರಿಗೆ 3 ವರ್ಷ ಜೈಲು ಶಿಕ್ಷೆ, 5 ಲಕ್ಷ ರು ದಂಡದ ಬರೆ ಬೀಳಲಿದೆ. ಕಾಂತಾರ 1 ಸಿನಿಮಾಗೆ ಕಂಟಕಗಳ ಸರಮಾಲೆ ಎದುರಾಗ್ತಾ ಇದೆ. ಸರಣಿ ಸಾವುಗಳ ಬಳಿಕ ಮತ್ತೊಂದು ಕಂಟಕ. ಶಿವಮೊಗ್ಗದ ಮಾಣಿ ಡ್ಯಾಂನಲ್ಲಿ ಶಿಪ್ನ ಸೆಟ್ ಹಾಕಿದ್ರು, ಅದು ಉರುಳಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ರಿಷಬ್ ಸೇರಿ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ರೀತಿ ಅವಘಡ ಸಂಭವಿಸಿಲ್ಲ. ಯಾರಿಗೂ ಕೂಡ ಪ್ರಾಣಾಪಾಯಗಳಾಗಿಲ್ಲ. ಕಲಾವಿದರು ಹಾಗೂ ತಂತ್ರಜ್ಞರು ಸೇಫ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಯಾಮೆರಾ ಸೇರಿ ಕೆಲವು ವಸ್ತುಗಳು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಆತಂಕ ಶುರುವಾಗಿದೆ. ಬೋಟ್ ಪಲ್ಟಿಯಾದ ಬೆನ್ನಲ್ಲೇ ಚಿತ್ರತಂಡಕ್ಕೆ ನೋಟಿಸ್ ನೀಡುವುದಕ್ಕೆ ಶಿವಮೊಗ್ಗ ಡಿಸಿ ಸಿದ್ದತೆಯನ್ನು ನಡೆಸಿದ್ದಾರೆ. ಚಿತ್ರತಂಡಕ್ಕೆ ಅನುಮತಿ ಕುರಿತು ನಾಳೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರಿಂದ ನೋಟಿಸ್ ಜಾರಿಯಾಗಲಿದೆ. ಶೂಟಿಂಗ್ಗೆ ಅನುಮತಿ ತೆಗೆದುಕೊಂಡಿದ್ದಾರೋ ಇಲ್ವೋ ಬಗ್ಗೆ ನೋಟಿಸ್ ಜಾರಿಯಾಗಲಿದೆ. ಮಂಗಳೂರಿನ ಕಂಕನಾಡಿಯ ಸುವರ್ಣ ಲೇನ್ ಬಳಿ ಆವರಣದ ಗೋಡೆ ಕುಸಿದು ಬಿದ್ದಿದೆ. ಸಿಸಿ ಕ್ಯಾಮೆರಾದಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ. ಕಾಂಪೌಂಡ್ ಕುಸಿತದ ರಭಸಕ್ಕೆ ಮನೆಯ ಗೇಟ್ ಕಿತ್ಕೊಂಡು ಬಂದಿದೆ. ಘಟನೆಯಲ್ಲಿ ವಿದ್ಯುತ್ ಕಂಬ ಧರಾಶಾಹಿಯಾಗಿ ಶಾರ್ಟ್ ಸರ್ಕ್ಯೂಟ್ ಕೂಡ ಉಂಟಾಗಿದೆ. ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಂಗಳೂರು ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಬಳಿ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಇದೀಗ ಮತ್ತೆ ಗುಡ್ಡ ಕುಸಿಯುವಂತಹ ಆತಂಕ ಎದುರಾಗಿತ್ತು. ಆತಂಕದಲ್ಲೇ ವಾಹನ ಸವಾರರು ಸಂಚರಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಹಾಮಳೆಗೆ ಮಲಪ್ರಭಾ ನದಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ವರುಣನ ಅಬ್ಬರಕ್ಕೆ ಮಣ್ಣಿನ ರಸ್ತೆ ಕೊಚ್ಚಿ ಹೋಗಿದ್ದು ಬೆಳಗಾವಿ ಗೋವಾ ಸಂಪರ್ಕಿಸುವ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಮಹಾಮಳೆಗೆ ನೆಮ್ಮಾರು ಬಳಿ ಗುಡ್ಡ ಕುಸಿತವಾಗಿದೆ. ಶೃಂಗೇರಿ ಮಂಗಳೂರು ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಶೃಂಗೇರಿ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆಯಾಗ್ತಿದ್ದು ಸಿರಿಮನೆ ಜಲಪಾತ ಮೈದುಂಬಿ ಹರಿತಾ ಇದೆ. 100 ಅಡಿ ಎತ್ತರದಿಂದ ಹಾಲ್ನೊರೆಯಂತೆ ಧುಮ್ಮಿಕ್ಕುವ ಜಲಪಾತಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ.
ಜೊತೆಗೆ ಬಂಡೆಗಳ ಮೇಲೆ ಹತ್ತಿ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದು ಸ್ಥಳೀಯರು ಬಂಡೆ ಕಲ್ಲುಗಳು ಜಾರುತ್ತೆ, ಹೀಗಾಗಿ ಪ್ರವಾಸಿಗರು ಎಚ್ಚರಿಕೆಯಿಂದ ಇರಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಗೆ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದಂತಹ ಜಮೀನು ಜಲಾವೃತವಾಗಿದೆ. ರೋಣ ತಾಲೂಕಿನ ಹೊಳೆ ಹಡಗಲಿ, ಹೊಳೆ ಆಲೂರು ಸೇರಿದಂತೆ ಹಲವು ಗ್ರಾಮದ ರೈತರು ಹೆಸರು, ಶೇಂಗಾ, ಜೋಳ, ಈರುಳ್ಳಿ ಬೆಳೆ ನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ರೈತರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಹೀಗಾಗಿ ಈ ಬಾರಿಯಾದರೂ ಸರ್ಕಾರ ಸೂಕ್ತ ಪರಿಹಾರವನ್ನ ನೀಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಅಲ್ಲಿನ ರೈತರು. ಬಳ್ಳಾರಿ ಜಿಲ್ಲೆಯ ಸಂಡೂರು ಭಾಗದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಸಂಡೂರು ಸಮೀಪದ ನಾರಿಹಳ್ಳ ಜಲಾಶಯ ಭರ್ತಿಯಾಗಿದೆ. ಜಲಾಶಯದ 5 ಗೇಟ್ಗಳ ಮೂಲಕ 700 ಕ್ಯೂಸೆಕ್ಸ್ ನೀರನ್ನ ಹೊರಬಿಡಲಾಗಿದೆ. ಸಂಡೂರು ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಕಳೆದೊಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದು ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚಾಗಿದೆ. ನೀರಿನ ಒಳಹರಿವು ನಿರಂತರವಾಗಿ ಹೆಚ್ಚಾಗಿರುವುದರಿಂದ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ. ಮಹಾರಾಷ್ಟದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹಿನ್ನೆಲೆ ಕೃಷ್ಣಾ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಿದ್ದು ನಾರಾಯಣಪುರ ಡ್ಯಾಂ ಒಳಹರಿವು ಹೆಚ್ಚಳವಾಗಿದೆ. ಡ್ಯಾಂನ 14 ಗೇಟ್ ಓಪನ್ ಮಾಡುವ ಮೂಲಕ 52,000 ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಲಾಗಿದೆ. ಇನ್ನು ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇರುವಂತಹ ಕೃಷ್ಣಾ ನದಿ ನೋಡುಗರ ಕಣ್ಮನ ಸೆಳೆತಾ ಇದೆ. ಡೆಂಗ್ಯೂ ಹರಡಲು ಭಾರತೀಯ ಪುರಾತತ್ವ ಇಲಾಖೆ ಕಾರಣವಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ವಿಶ್ವವಿಖ್ಯಾತ ಹಂಪಿಯ ರಥಬೀದಿಯ 2 ಬದಿಗಳಲ್ಲಿ ಪುರಾತತ್ವ ಇಲಾಖೆಯ ಜೀರ್ಣೋದ್ಧಾರದ ಕಾರ್ಯದ ನಿಮಿತ್ತ ನೆಲ ಅಗೆಯಲಾಗಿತ್ತು. ಕಳೆದ 1 ತಿಂಗಳಿಂದ ಗುಂಡಿಯಲ್ಲಿ ಮಳೆ ನೀರು ನಿಂತಿದೆ. ನಿಂತ ನೀರಿನ ಅಡಿಯಲ್ಲಿಯೇ ಗ್ರಾಮದ ಕುಡಿಯೋ ನೀರಿನ ಪೈಪ್ಲೈನ್ ಇದೆ. ಪೈಪ್ಲೈನ್ ಒಡೆದ್ರೆ ಗುಂಡಿಯಲ್ಲಿ ನಿಂತಿರುವ ಕಲುಷಿತ ನೀರು ಸೇರಿಕೊಳ್ಳುವ ಆತಂಕ ಶುರುವಾಗಿದೆ. ಇಲಾಖೆ ನಿರ್ಲಕ್ಷ್ಯಕ್ಕೆ ಹಂಪಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದ ನದಿಗಳು ಉಕ್ಕಿ ಹರಿತಾ ಇವೆ. ಮಂಗಳೂರು ಹೊರವಲಯದ ಮಳವೂರು, ಕಿಂಡಿ, ಅಣೆಕಟ್ಟು ಪ್ರದೇಶದಲ್ಲಿರುವಂತಹ ಪಾಲ್ಗುಣಿ ನದಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಕೃಷಿ ಭೂಮಿ, ತೋಟಗಳಿಗೆ ನದಿ ನೀರು ನುಗ್ತಾ ಇದೆ. ಮೈಸೂರು ಜಿಲ್ಲೆಯ ಕಬಿನಿ ಹಿನ್ನೀರಿನಲ್ಲಿ ಹುಲಿರಾಯ ಸಖತ್ ಎಂಜಾಯ್ ಮಾಡಿದೆ. ದಮ್ಮನಕಟ್ಟಿ ಸಫಾರಿ ವೇಳೆ ಹುಲಿರಾಯ ಸಾರ್ವಜನಿಕರಿಗೆ ದರ್ಶನವನ್ನ ಕೊಟ್ಟಿದೆ. ಮಳೆಗೆ ಮೈಯೊಡ್ಡಿ ಸುಮಾರು 2 ಗಂಟೆಗಳ ಕಾಲ ಕೆರೆಯಲ್ಲೇ ಹುಲಿ ಕುಳಿತಿದೆ. ಹುಲಿರಾಯನ ಆಟವನ್ನ ಕಂಡು ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ. ರಸ್ತೆ ಗುಂಡಿ ಸರಿಪಡಿಸುವಂತೆ ಆಗ್ರಹಿಸಿ ತುಮಕೂರಿನ ಹೊಳಲ್ಕಲ್ಲು ಗ್ರಾಮದಲ್ಲಿ ಗ್ರಾಮಸ್ಥರು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಾಳೆ ಸಸಿ ನೆಟ್ಟು ರಸ್ತೆ ಮಧ್ಯೆಯೇ ಮಲಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ರಷರ್ ಲಾರಿಗಳ ನಿರಂತರ ಓಡಾಟದಿಂದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸುಮಾರು 4 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಅಧ್ವಾನ ಎದ್ದೋಗಿದೆ. ಪ್ರತಿಭಟನಾಕಾರರು ಕ್ರಷರ್ ಲಾರಿಗಳನ್ನು ಅಡ್ಡಗಟ್ಟಿ ಪ್ರತಿಭಟನೆಯನ್ನ ಮಾಡಿದ್ದಾರೆ.
ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ವಿರುದ್ಧ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಈಶ್ವರ್ ಖಂಡ್ರೆ ವಿರುದ್ಧ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಬಣ ಸಿಡಿದೆದ್ದಿದೆ. ಬೆಂಗಳೂರಿನಲ್ಲಿ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರ ನೇತೃತ್ವದಲ್ಲಿ ಈಗಾಗಲೇ 2 ಸಭೆಗಳು ನಡೆದಿದ್ದು ಇನ್ನೊಂದು ಸಭೆಗೆ ಸಿದ್ದತೆ ನಡೆದಿದೆ. ಜಿಲ್ಲೆಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಹಾಗೂ ಏಕಪಕ್ಷೀಯ ನಿರ್ಧಾರ ಭಿನ್ನಮತಕ್ಕೆ ಕಾರಣವಾಗಿದೆ ಎನ್ನಲಾಗಿದೆ. ನೀಟ್ ಫಲಿತಾಂಶ ಪ್ರಕಟವಾಗಿದ್ದು ವಿಜಯಪುರದ ವಿದ್ಯಾರ್ಥಿ ರಾಷ್ಟ್ರಮಟ್ಟದಲ್ಲಿ 17ನೇ ಹಾಗೂ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದಾನೆ. ವಿಜಯಪುರ ನಗರದ ನಿಖಿಲ್ ಸೊನ್ನದ್ ಈ ಸಾಧನೆಗೈದಿದ್ದು ನಿಖಿಲ್ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ನಿಖಿಲ್ಗೆ ಆರತಿ ಬೆಳಗ್ಗೆ ಸಿಹಿ ತಿನ್ನಿಸಿ ಕುಟುಂಬಸ್ಥರು ಸಂಭ್ರಮಿಸಿದ್ದಾರೆ. ತಮಿಳುನಾಡಿನ ತೂತುಕುಡಿಯಲ್ಲಿ ಎತ್ತಿನ ಬಂಡಿಗಳ ರೇಸ್ ನಡೆಯಿತು. ಸ್ವಾತಂತ್ರ್ಯ ಹೋರಾಟಗಾರ ಮಾವೀರನ್ ಸುಂದರಲಿಂಗಂ ಅವರ 255ನೇ ಜನ್ಮದಿನೋತ್ಸವದ ಅಂಗವಾಗಿ ಈ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೆನಡಾ ಪ್ರವಾಸ ಕೈಗೊಂಡಿದ್ದಾರೆ. 5 ದಿನಗಳಲ್ಲಿ 3 ದೇಶಗಳಿಗೆ ಭೇಟಿ ಕೊಡಲಿದ್ದಾರೆ. ಒಟ್ಟಾವಾ, ಸೈಪ್ರಸ್, ಕೆನಡಾಗೆ ಭೇಟಿ ನೀಡಲಿದ್ದಾರೆ. ಇಂದು 17ನೇ ತಾರೀಕು G7 ಶೃಂಗಸಭೆಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಇಂದು ಸೈಪ್ರಸ್ಗೆ ಭೇಟಿ ಬಳಿಕ ಕೆನಡಾಗೆ ತೆರಳಲಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಮೋದಿ ಅವರ ಮೊದಲ ವಿದೇಶಿ ಪ್ರವಾಸ ಇದಾಗಿದೆ. ಅದ್ದೂರಿ ಜಗನ್ನಾಥ ರಥಯಾತ್ರೆಗೆ ಪುರಿ ಸಜ್ಜಾಗಿದೆ. ಜೂನ್ 27ರಿಂದ ಜಗನ್ನಾಥನ ಸನ್ನಿಧಿಯಲ್ಲಿ ರಥಯಾತ್ರೆ ನಡೆಯಲಿದೆ. ಈ ಹಿನ್ನೆಲೆ ಭರದ ಸಿದ್ದತೆಗಳು ನಡೀತಾ ಇದ್ದಾವೆ.